ಪ್ರಕೃತಿಯ ವಿಕೋಪಕ್ಕೆ ಮಣ್ಣು ಪಾಲಾದ ಅನ್ನದಾತನ ಬೆಳೆ ಪರಿಹಾರಕ್ಕಾಗಿ ಸರ್ಕಾರದತ್ತ ರೈತರ ಮೊರೆ. ನಮಸ್ಕಾರ, ಇದು RRS ನ್ಯೂಸ್. ಗೌರಿಬಿದನೂರು ತಾಲೂಕಿನ ವಿರುಪಸಂದ್ರ ಗ್ರಾಮದಲ್ಲಿ ವರುಣನ ಅಟ್ಟಹಾಸಕ್ಕೆ ರೈತರು ಕಂಗಾಲಾಗಿದ್ದಾರೆ. ಅನಿರೀಕ್ಷಿತವಾಗಿ ಸುರಿದ ಆಲಿಕಲ್ಲು ಮಳೆಯಿಂದಾಗಿ ಕೈಗೆ ಬಂದ ತುತ್ತುಬಾಯಿಗೆ ಬಾರದಂತಾಗಿದ್ದು, ಅನ್ನದಾತ ಇಂದು ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ. ಗೌರಿಬಿದನೂರು ತಾಲೂಕಿನ ವಿರುಪಸಂದ್ರ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿದ ಭೀಕರ ಆಲಿಕಲ್ಲು ಮಳೆ ರೈತರ ಬದುಕನ್ನೇ ಕಸಿದುಕೊಂಡಿದೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆಗಳು ಇಂದು ನೆಲಕಚ್ಚಿವೆ. ಹೊಲಗಳಲ್ಲಿ ಮುತ್ತಿನಂತೆ ಬಿದ್ದ ಆಲಿಕಲ್ಲುಗಳು ರೈತರ ಪಾಲಿಗೆ ವಿಷವಾಗಿ ಪರಿಣಮಿಸಿವೆ. ವಿಶೇಷವಾಗಿ ಈ ಭಾಗದ ಪ್ರಮುಖ ಬೆಳೆಗಳಾದ ರಾಗಿ, ಈರುಳ್ಳಿ ಹಾಗೂ ಮಾವು ಆಲಿಕಲ್ಲು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ನಾಶವಾಗಿವೆ. ಕೊಯ್ಲಿಗೆ ಬಂದಿದ್ದ ಈರುಳ್ಳಿ ಹೊಲದಲ್ಲೇ ಕೊಳೆಯುತ್ತಿದ್ದರೆ, ಮಾಗುತ್ತಿದ್ದ ಮಾವಿನಕಾಯಿಗಳು ನೆಲಸಮವಾಗಿವೆ. ಕಷ್ಟಪಟ್ಟು ಬೆಳೆದ ದವಸ ಧಾನ್ಯಗಳು ಇಂದು ರೈತರ ಕಣ್ಣೆದುರೇ ಮಣ್ಣು ಪಾಲಾಗಿವೆ. ತಮ್ಮ ಕಷ್ಟವನ್ನು ಹೇಳಿಕೊಳ್ಳಲು ಅಳಿದುಳಿದ ಬೆಳೆಗಳ ಮಾದರಿಯೊಂದಿಗೆ ಇಂದು ವಿರುಪಸಂದ್ರ ಗ್ರಾಮದ ರೈತರು ತಾಲೂಕು ಕಚೇರಿಗೆ ದೌಡಾಯಿಸಿದ್ದಾರೆ. ನಷ್ಟದ ಬಗ್ಗೆ ಕಂದಾಯ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿರುವ ರೈತರು ಕೂಡಲೇ ಬೆಳೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡುವಂತೆ ಕಣ್ಣೀರಿಡುತ್ತಾ ಸರ್ಕಾರವನ್ನು ಪ್ರಾರ್ಥಿಸಿದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಕಷ್ಟದಲ್ಲಿರುವ ವಿರುಪಸಂದ್ರ ಗ್ರಾಮದ ರೈತರಿಗೆ ಪರಿಹಾರ ಘೋಷಿಸಬೇಕಿದೆ. ಸಾಲದ ಸುಳಿಯಲ್ಲಿರುವ ರೈತರು ಆತ್ಮಹತ್ಯೆಯಂತಹ ದಾರಿ ಹಿಡಿಯುವ ಮುನ್ನವೇ ಅವರಿಗೆ ಆಸರೆಯಾಗಬೇಕಿದೆ. ವಿರುಪಸಂದ್ರದಿಂದ RRS ನ್ಯೂಸ್. ಸ್ವಾಮಿ, 80,000 ಖರ್ಚು ಮಾಡಿ ನಾನು ಬೆಳೆ ಇಟ್ಟಿದ್ದೀನಿ. ರಾತ್ರಿ ಆನೇಕಲ್ ಮಳೆಯಿಂದ ಬೆಳೆ ಹಾನಿಯಾಗಿದೆ. ನೀವು ದಯವಿಟ್ಟು ಗೌರ್ಮೆಂಟ್ನಿಂದ ನನಗೆ ಪರಿಹಾರ ಕೊಡಿಸಿ. ಗೌರಿಬಿದನೂರು ತಾಲೂಕು ದೀಪಾವಳಿ ಹೋಗಿ ವಿರುಪಸಂದ್ರ ಗ್ರಾಮ. ನಾನು ಸುಮಾರು 1 ಎಕರೆ ಈರುಳ್ಳಿ ಬೀಜ ತಂದು ಬಿಟ್ಟಿದ್ದೆ. 70,000 ಖರ್ಚು ಮಾಡಿದ್ದೀನಿ. ನನಗೆ ನಷ್ಟ 2 ಲಕ್ಷ ಹುಟ್ಟಿತ್ತು. ನಾನು ಸಾಲ ಸೋಲ ಮಾಡಿ ನಾನು ಬೆಳೆ ಇಟ್ಟಿದ್ದೀನಿ. ಎಲ್ಲ ನಷ್ಟ ಆಗಿದೆ. ಅಕಾಲಿಕ ಮಳೆಯಿಂದ ನಿನ್ನೆ ಆನಗಲ್ ಬಿದ್ದು ಎಲ್ಲ ನಷ್ಟ ಆಗಿದೆ. ದಯಮಾಡಿ ನಮಗೆ ಸರ್ಕಾರದವರು ಪರಿಹಾರ ಕೊಟ್ಟುಕೊಡಬೇಕು ತನ್ನ ಸವಿನಯ ಪ್ರಾರ್ಥನೆ. ವಿರುಪಸಂದ್ರ ಗೌರಿಬಿದನೂರು ತಾಲೂಕು ವಿರುಪಸಂದ್ರ ಗ್ರಾಮ. ನಾನು 3/4 ಎಕರೆ ಈರುಳ್ಳಿ ಬೀಜ ಹಾಕಿದ್ದೀನಿ. ಸೋಲ ಮಾಡಿ ಹಾಕಿದ್ದೀನಿ. ಎಲ್ಲ ನೆನೆ ಆಗಲಕದ ಮಳೆಯಿಂದ ಎಲ್ಲ ಹಾಳಾಗಿದೆ. ದಯವಿಟ್ಟು ಗೌರ್ಮೆಂಟ್ ಪರಿಹಾರ ಕೊಡ್ತಿದೆ. ಸಾವೇ ನಮಗೆ ಗತಿ. ನಮಸ್ಕಾರ. ವಿರುಪಸಂದ್ರ ಗ್ರಾಮ, ದೀಪಾವಳಿ ಹೋಬಳಿ, ಗೌರಿಬಿದನೂರು ತಾಲೂಕು. ಸುಮಾರು 1 ಎಕರೆ 7 ಕುಂಟೆ ಈರುಳ್ಳಿ ಹಾಕಿದ್ದೀವಿ. ಸುಮಾರು 80,000 to 90,000 ಖರ್ಚಿಟ್ಟಿದ್ದೀವಿ. ಒಂದು 2 ಲಕ್ಷ ರೂಪಾಯಿ ಹುಟ್ಟೋದು. ನಿನ್ನೆ 17ನೇ ತಾರೀಕು ಸಾಯಂಕಾಲ 4ರಿಂದ 5 ಗಂಟೆ ತನಕ ಮಳೆ ಮತ್ತು ಆವಿನಕಲ್ಲು ಬಿದ್ದು ಬೆಳೆ ನಷ್ಟ ಆಗಿದೆ. ಸರ್ಕಾರಕ್ಕೆ ನಾವೆಲ್ಲ ಇದನ್ನು ಮಾಹಿತಿ ಕೊಟ್ಟಿದ್ದೀವಿ. ಇದಕ್ಕೆ ಸರ್ಕಾರ ನಮಗೆ ನಷ್ಟ ಪರಿಹಾರಕ್ಕೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಿದ್ದೀವಿ. ಗೌರಿಬಿದನೂರು ತಾಲೂಕು ವಿರುಪಸಂದ್ರ ದೀಪಾವಳಿ ಹೋಬಳಿ, 1 ಎಕರೆ 5 ಕುಂಟೆ ರಾಗಿ ಹೊಲ. ಆಗಿರೋ ಹೊಲದಲ್ಲಿ ಆನೆಕಲ್ಲು ಬಿದ್ದು ಹಾಳಾಗಿದೆ. ರಾಗಿ ಬೆಳೆ 1.5 ಲಕ್ಷ ಹುಟ್ಟಬೇಕಾಯಿತು, ಅಂಥದ್ದು ಹಾಳಾಗಿದೆ. ಸರ್ಕಾರದಿಂದ ಏನನ್ನ ಹೊಂದಿಸಿ ಅರ್ಜಿ ಸಲ್ಲಿಸಿದ್ದೇವೆ. ವಿರುಪಸಂದ್ರ ಗ್ರಾಮ, ನಾವು ರೈತರು ಈರುಳ್ಳಿ ಬೆಳೆ ಹಾಕಿದ್ದೀವಿ. ನಾವು ನಿನ್ನೆ ಮಳೆ ಬಂದಿರೋದ ಕಾರಣ ಬೆಳೆ ನಷ್ಟ ಆಗಿದೆ. 30,000 ಖರ್ಚು ಮಾಡಿದ್ದೀವಿ. 40,000 ಬರೋದು ಅಂದ್ಕೊಂಡಿದ್ವಿ. ಇನ್ನೇನು ಕೈಗೆ ಬೆಳೆ ಬರೋ ಅಷ್ಟೊತ್ತಿಗೆ ಮಳೆ ಬಂದು ಎಲ್ಲ ಹಾನಿಯಾಗಿದೆ.